ಓಂ ನಮಃ ಶಿವಾಯ. ಶುಭೋದಯಗಳು. ಗುರುಸೇವಕನ ನಮನಗಳು. ಸದ್ಗುರು ಸಿದ್ಧಾರೂಢರ ಪಾದಾರವಿಂದಗಳಿಗೆ ಅನಂತ ಕೋಟಿ ನಮನಗಳು. ಬಂಧುಗಳೇ, ಜೀವನದಲ್ಲಿ ನಾವು ಏನೇ ಮಾಡಿದರೂ ಕೂಡ ನಮ್ಮನ್ನು ಕ್ರಿಟಿಸೈಸ್ ಮಾಡುವವರು, ನಮ್ಮ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ನೀಡುವವರು ಇದ್ದೇ ಇರ್ತಾರೆ. ಆದರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ತಿಳಿದುಕೊಂಡು ಜೀವನ ನಡೆಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಅಲ್ಲವೇ? ಜೀವನದಲ್ಲಿ ಸುಖ ಪಡುವುದು ತಪ್ಪಲ್ಲ, ಆದರೆ ಆ ಸುಖದ ಬೆನ್ನತ್ತಿ ನಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುವುದು ತಪ್ಪು. ನಮ್ಮಲ್ಲಿ ಭಕ್ತಿ ಇದ್ದರೆ ಅದು ತಪ್ಪಲ್ಲ, ಆದರೆ ಇನ್ನೊಬ್ಬರ ಭಕ್ತಿಯ ಬಗ್ಗೆ ಸಂಶಯವನ್ನು ವ್ಯಕ್ತಪಡಿಸೋದು ತಪ್ಪು. ನಾವು ಏನನ್ನಾದರೂ ತಿನ್ನುವುದು ತಪ್ಪಲ್ಲ, ಆದರೆ ತಿನ್ನುವುದಕ್ಕಾಗಿ ಬದುಕುವುದು ತಪ್ಪು. ಬದುಕುವುದಕ್ಕಾಗಿ ತಿನ್ನಬೇಕು, ಆದರೆ ತಿನ್ನುವುದಕ್ಕಾಗಿಯೇ ಬದುಕಬಾರದು ಅಲ್ಲವೇ ಬಂಧುಗಳೇ? ಹೆಂಡತಿ ಮಕ್ಕಳಿಗಾಗಿಯೇ ಬದುಕುವುದು ತಪ್ಪಲ್ಲ, ಆದರೆ ಜನ್ಮ ಕೊಟ್ಟ ತಂದೆ ತಾಯಿಗಳನ್ನು, ಒಡಹುಟ್ಟಿದವರನ್ನು ನಿರ್ಲಕ್ಷಿಸುವುದು ತಪ್ಪು. ಇಬ್ಬರನ್ನು ಜೊತೆಗೆ ಕರೆದುಕೊಂಡು ಹೋಗಬೇಕು. ಜೀವನದಲ್ಲಿ ಎಲ್ಲರಿಗೂ ಪ್ರಾಮುಖ್ಯತೆಯನ್ನು ಕೊಡಬೇಕು. ನೀವು ಯಾವುದೇ ಸೇವೆಯನ್ನು ಮಾಡಿ, ಸೇವೆ ಮಾಡುವುದು ತಪ್ಪಲ್ಲ, ಆದರೆ ಸೇವೆಯ ಹೆಸರಲ್ಲಿ ದೋಚುವುದು, ಬಾಚುವುದು, ಹಣ ಗಳಿಸುವುದು ತಪ್ಪು. ಸಂಪಾದನೆ ಮಾಡುವುದು ತಪ್ಪಲ್ಲ, ಆದರೆ ಅದರ ಬೆನ್ನತ್ತಿ ನಮ್ಮ ಸಂತೋಷಕ್ಕೆ ನಾವೇ ದೂರವಾಗುವುದು ತಪ್ಪು ಬಂಧುಗಳೇ. ನಾವು ನಾಯಕನಾಗುವುದು ತಪ್ಪಲ್ಲ, ಆದರೆ ನಮ್ಮನ್ನ ನಂಬಿಕೊಂಡು ಬರುತ್ತಿರುವಂತಹ ಹಿಂಬಾಲಕರನ್ನ ಕಡೆಗಣಿಸಿ ವಂಚಿಸುವುದು ತಪ್ಪು. ನಾಯಕ ಅಂದರೆ ಪ್ರತಿಯೊಬ್ಬರನ್ನು ಜೊತೆಗೆ ಕರೆದುಕೊಂಡು ಹೋಗುವುದು. ಅವನು ನಿಜವಾದ ನಾಯಕ. ಸ್ನೇಹ ಮಾಡುವುದು ತಪ್ಪಲ್ಲ, ಆದರೆ ಸ್ನೇಹದ ಮುಸುಗಿನಲ್ಲಿ ವಂಚಿಸುವುದು, ಮೋಸ ಮಾಡುವುದು ತಪ್ಪು ಬಂಧುಗಳೇ. ಯಾರ ಮೇಲೆ ಆಗಲಿ ಕೋಪಿಸಿಕೊಳ್ಳುವುದು ತಪ್ಪಲ್ಲ, ಆದರೆ ಹೊಡೆಯುವುದು, ಬಡಿಯುವುದು ತಪ್ಪು. ಹಾಗಂತ ಮಕ್ಕಳಿಗೆ ಶಿಕ್ಷೆ ಕೊಡಬಾರದು ಅಂತಲ್ಲ. ಶಿಕ್ಷೆ ಕೊಟ್ಟಾಗಲೇ ಮಕ್ಕಳು ಸರಿದಾರಿಗೆ ಬರುವುದು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅನ್ನುವಂತಹ ಗಾದೆಯನ್ನು ನಾವೆಂದೂ ಕೂಡ ಮಕ್ಕಳ ವಿಷಯದಲ್ಲಿ ಮರೆಯಬಾರದು ಬಂಧುಗಳೇ. ನಾವು ಕಾರಿನಲ್ಲಿ ಓಡಾಡುವುದು ತಪ್ಪಲ್ಲ, ಆದರೆ ಕಾಲ್ನಡಿಗೆಯವರನ್ನ ನೋಡಿ ನಗುವುದು, ಅವರನ್ನು ಅವಮಾನಿಸುವುದು ತಪ್ಪು. ನಾವು ಬಂಗಾರವನ್ನು ಧರಿಸುವುದು ತಪ್ಪಲ್ಲ, ಆದರೆ ಬಂಗಾರವನ್ನೇ ಧರಿಸದ ಇನ್ನೊಬ್ಬರನ್ನ ಹಂಗಿಸುವುದು ತಪ್ಪು. ಓದು ಬರಹ ಮಾಡಿಕೊಳ್ಳುವುದು ತಪ್ಪಲ್ಲ, ಆದರೆ ಸಂಸ್ಕಾರರಹಿತ ವಿದ್ಯೆ ಖಂಡಿತ ತಪ್ಪು. ಈ ಸಂಸ್ಕಾರ ಹೊಂದಿದ್ದರೆ ಜೀವನ ಪೂರ್ತಿ ಗೌರವಯುತ ಜೀವನವನ್ನು ಮಾಡಬಹುದು. ಸಂಸ್ಕಾರ ಬಹಳ ಮುಖ್ಯ ಬಂಧುಗಳೇ. ಆಸೆ ಪಡುವುದು ತಪ್ಪಲ್ಲ, ಯಾವುದೇ ಒಂದು ವಿಷಯದಲ್ಲಿ, ವಸ್ತುವಿನಲ್ಲಿ ಆಸೆ ಪಡುವುದು ತಪ್ಪಲ್ಲ ಬಂಧುಗಳೇ.
ದುರಾಶೆ ಪಡುವುದು ತಪ್ಪು ಅಲ್ಲವೇ ಬಂಧುಗಳೇ? ಜೀವನದಲ್ಲಿ ನಾವು ಏನೇ ಮಾಡಿದರೂ ಕೂಡ ಅದು ಸರಿ ತಪ್ಪನ್ನ ಮೀರಿದ ಒಂದು ಸ್ಥಾನ ಇದೆ. ಆ ಸ್ಥಾನಕ್ಕೆ ನಾವು ಸೇರಬೇಕು. ನೀವು ಸರಿ ಮಾಡಿದರೂ ಒಂದು ಹೇಳುವರು, ತಪ್ಪು ಮಾಡಿದರೂ ಒಂದು ಹೇಳ್ತಾರೆ. ಆದರೆ ಅವೆರಡನ್ನ ಮೀರಿ ನಿಲ್ಲುವುದು ಮನುಷ್ಯತ್ವ, ಮನುಷ್ಯನ ಸಂಸ್ಕಾರ. ಆ ಸಂಸ್ಕಾರಯುತ ಜೀವನವನ್ನ ನಾವಿಂದು ಮಾಡೋಣ ಬಂಧುಗಳೇ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಮತ್ತು ಇಂತಹ ಸಂದೇಶಗಳನ್ನು ಪಡೆಯಲು ಈ ಗುರುಸೇವಕನ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ. ವಂದನೆಗಳು.